ಆತ್ಮೀಯ 9ನೇ ತರಗತಿ ವಿದ್ಯಾರ್ಥಿಗಳೇ, ಈ ದಿನದ ವಿಡಿಯೋ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ದಿನದ ತರಗತಿನಲ್ಲಿ 9ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪಠ್ಯ ಪುಸ್ತಕದಲ್ಲಿರುವ ಬೆಳಗು ಜಾವ ಎನ್ನುವ ಪದ್ಯವನ್ನ ಮಾಡ್ತಾ ಇದ್ದೇನೆ. ಬೆಳಗು ಜಾವ ಎನ್ನುವ ಪದ್ಯ ನಿಜಕ್ಕೂ ಜೀವನಕ್ಕೆ ಸ್ಫೂರ್ತಿಯನ್ನ ತುಂಬುವ ಒಂದು ಪದ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಮ್ಮ ವರಕವಿ ದ.ರಾ ಬೇಂದ್ರೆಯವರು ಈ ಒಂದು ಪದ್ಯವನ್ನ ರಚನೆ ಮಾಡಿದ್ದಾರೆ. ಯುವಕರಿಗೆ ಕರೆಯನ್ನ ನೀಡುವಂತಹ ಪದ್ಯ ಇದಾಗಿದೆ. ಬೆಳಗು ಜಾವ, ಬೆಳಗು ಅಂದ್ರೆ ಬೆಳಕು ಅಂತ ಹೇಳಿ, ಬೆಳಗಿನ ಜಾವದಲ್ಲಿ ಯುವಕರು ಎದ್ದು ಯಾವ ರೀತಿ ಕಾರ್ಯೋನ್ಮುಖರಾಗಬೇಕು ಅನ್ನೋದನ್ನ ಈ ಒಂದು ಪದ್ಯದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನಿಜಕ್ಕೂ ಯಾರೆಲ್ಲ ಸಾಧನೆಯನ್ನ ಮಾಡ್ಬೇಕು ಅನ್ಕೊಂಡಿರ್ತಾರೋ, ಅದರಲ್ಲೂ ಯೌವನಾವಸ್ಥೆನಲ್ಲಿ ಯಾರೆಲ್ಲ ಯುವಕರು ಸಾಧನೆಯನ್ನ ಮಾಡ್ಬೇಕು ಅಂತ ಹೇಳಿರ್ತಾರೋ ಅಂಥವ್ರಿಗಂತೂ ಸ್ಫೂರ್ತಿ ತುಂಬೋ ಪದ್ಯ ಇದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬೆಳಗು ಜಾವ, ಬೆಳಗು ಅಂತ ಹೇಳಿದ್ರೆ ಬೆಳಕು ಅಂತ ಹೇಳಿ. ಈಗ ದಿನನಿತ್ಯ ಕತ್ತಲು ಕಳೆದು ಹೇಗೆ ಬೆಳಕು ಬರುತ್ತೋ ಹಾಗೆ ಪ್ರತಿಯೊಬ್ಬ ಮಾನವನ ಜೀವನದಲ್ಲಿ ಯೌವನಾವಸ್ಥೆ ಅನ್ನುವ ಒಂದು ಬೆಳಕು ಬರುತ್ತೆ. ಆ ಸಂದರ್ಭದಲ್ಲಿ ಆತ ಮಾಡ್ಬೇಕಾದಂತಹ ಸಾಧನೆಯನ್ನ, ಆತ ಮಾಡ್ಬೇಕಾದಂತಹ ಕೆಲಸಗಳನ್ನ ಮಾಡಿ ಮುಗಿಸ್ಬೇಕು ಅಂತ ಹೇಳಿ ಈ ಪದ್ಯ ತಿಳಿಸ್ಕೊಡುತ್ತೆ. ಅಷ್ಟೇ ಅಲ್ದೇನೆ ಈ ಪದ್ಯದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಮನುಷ್ಯನ ಜೀವನದಲ್ಲಿ ನಾವು ಪ್ರಮುಖವಾಗಿ 3 ಹಂತಗಳನ್ನ ಕಾಣ್ತೇವೆ. ಒಂದು ಬಾಲ್ಯಾವಸ್ಥೆ, ಇನ್ನೊಂದು ಯೌವನ, ಕೊನೆಯದಾಗಿ ಮುಪ್ಪು. ಬಾಲ್ಯಾವಸ್ಥೆ ಅನ್ನೋದು ಕಲಿಕೆಗೆ, ಆಟಕ್ಕೆ ಸೀಮಿತವಾಗಿರುತ್ತೆ. ಯೌವನಾವಸ್ಥೆ ಅನ್ನೋದು ಸಾಧನೆಗೆ, ಶಕ್ತಿಗೆ ಸೀಮಿತವಾಗಿರುತ್ತೆ. ಹಾಗೆ ಮುಪ್ಪು ಅಂತ ಹೇಳಿ ಬಂದ್ರೆ, ಈ ಮುಪ್ಪು ಅನ್ನೋದು ವಿಶ್ರಾಂತಿಗೆ ಹಾಗೆ ಅನುಭವಕ್ಕೆ ಸಾಕ್ಷಿಯಾಗಿರುತ್ತೆ. ಈ ರೀತಿ ಈ 3 ಹಂತಗಳನ್ನ ಜೀವನದ ಮಜಲುಗಳು ಅಂತ ಹೇಳಿ ಹೇಳ್ಬೋದು. ಈಗ 2ನೇ ಹಂತ ಏನು ಯೌವನಾವಸ್ಥೆ ಇದೇನಿಲ್ವಾ, ಈ ಹಂತದಲ್ಲಿ ಯುವಕರು ಯಾವ ರೀತಿ ಕೆಲಸ ಮಾಡ್ಬೇಕು, ಯಾವ ರೀತಿ ಕಾರ್ಯೋನ್ಮುಖರಾಗಬೇಕು ಅನ್ನೋದನ್ನ ದ.ರಾ ಬೇಂದ್ರೆಯವರು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಬನ್ನಿ ತಡ ಮಾಡದೆ ಆ ಪದ್ಯವನ್ನ ಪ್ರಾರಂಭ ಮಾಡೋಣ. ಪದ್ಯವನ್ನ ರಚನೆ ಮಾಡಿರ್ತಕ್ಕಂತಹ ದ.ರಾ ಬೇಂದ್ರೆಯವರ ಪರಿಚಯವನ್ನ ನಾನು ನಿಮ್ಗೆ ಮಾಡ್ಕೊಡ್ತೇನೆ. ಹಾಗೆ ಈ ಪದ್ಯದ ಉದ್ದೇಶ ಏನು, ಪದ್ಯದ ಭಾವಾರ್ಥ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಪದ್ಯ ಬೆಳಗು ಜಾವ, ಕವಿ ದ.ರಾ ಬೇಂದ್ರೆ. ನೋಡಿ, ಇಲ್ಲಿ ನಾನು ಮೊದಲು ದ.ರಾ ಬೇಂದ್ರೆಯವರ ಪರಿಚಯವನ್ನ ನಿಮ್ಗೆ ಮಾಡ್ಕೊಡ್ತೇನೆ. ಕೃತಿಕಾರರ ಪರಿಚಯ. 20ನೇ ಶತಮಾನದ ಅತ್ಯಂತ ಶ್ರೇಷ್ಠ ಕವಿ ಎನ್ನುವ ಪಟ್ಟವನ್ನ ಪಡೆದಿರುವ ಏಕೈಕ ಕವಿ ಅಂತ ಹೇಳಿದ್ರೆ ಅದು ವರಕವಿ ದ.ರಾ ಬೇಂದ್ರೆಯವರು. ದ.ರಾ ಬೇಂದ್ರೆಯವರ ಪರಿಚಯವನ್ನ ನೋಡೋದಾದ್ರೆ, ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಇವರು ಪ್ರಸಿದ್ಧರಾಗಿದ್ದಾರೆ. ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಹೇಳಿ. 1896 ಜನವರಿ 31ರಂದು ಇವರು ಧಾರವಾಡದಲ್ಲಿ ಜನಿಸಿದರು. ಇವರು ನವೋದಯ ಕಾಲದ ಮಹತ್ವದ ಕವಿಗಳಲ್ಲಿ ಒಬ್ಬರಾಗಿದ್ದಾರೆ. ಇನ್ನು ಇವರು ರಚನೆ ಮಾಡಿರ್ತಕ್ಕಂಥ ಕೃತಿಗಳನ್ನ ನೋಡೋದಾದ್ರೆ, ಗರಿ, ಸಖಿ ಗೀತ, ಗಂಗಾವತರಣ, ನಾದಲೀಲೆ ಇನ್ನ ಮುಂತಾದ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಹಾಗೆ ಇವರು ರಚನೆ ಮಾಡಿರುವ ಅರಳು ಮರಳು ಅನ್ನೋ ಕೃತಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಹಾಗೆ ಇಷ್ಟೆಲ್ಲ ಸಾಧನೆಯನ್ನ ಮಾಡಿರ್ತಕ್ಕಂಥ ಬೇಂದ್ರೆಯವರು 1981ನೇ ಇಸ್ವಿನಲ್ಲಿ ಮರಣವನ್ನ ಹೊಂದಿದ್ರು. ಪ್ರಸ್ತುತ ನಿಮಗೆ ಏನು ಬೆಳಗು ಜಾವ ಎನ್ನುವ ಪದ್ಯ ಇದೆಯಲ್ವಾ, ಈ ಪದ್ಯ ಒಂದು ಸಾನೆಟ್. ಸಾನೆಟ್ ಅಂದ್ರೆ 14 ಸಾಲುಗಳಿಂದ ಕೂಡಿರುವ ಪದ್ಯ. ಸಾನೆಟ್ ಅನ್ನೋದು ಇಂಗ್ಲಿಷ್ ಭಾಷೆಯಿಂದ ಕನ್ನಡಕ್ಕೆ ಬಂದಂತಹ ಪದ್ಯ ರೂಪ. ಒಟ್ಟು ಇದರಲ್ಲಿ 14 ಸಾಲುಗಳಿರುತ್ತೆ. ಇದನ್ನ ಕನ್ನಡದಲ್ಲಿ ಸುನೀತಗಳು ಅಂತ ಹೇಳಿ ಕರೀತಾರೆ. ಇಂಗ್ಲಿಷ್ ನಲ್ಲಿ ಸಾನೆಟ್ ಅಂತ ಕರೀತಾರೆ, ಕನ್ನಡದಲ್ಲಿ ಸುನೀತಗಳು ಅಂತ ಹೇಳಿ ಕರೀತಾರೆ. ಪ್ರಸ್ತುತ ಕವಿತೆಯನ್ನ ದ.ರಾ ಬೇಂದ್ರೆಯವರ ವಿನಯ ಎನ್ನುವ ಕವನ ಸಂಕಲನದಿಂದ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ. ಇದಿಷ್ಟು ದ.ರಾ ಬೇಂದ್ರೆಯವರ ಪರಿಚಯ. ಇನ್ನ ಈ ಒಂದು ಪದ್ಯದ ಪ್ರವೇಶ ಭಾಗದಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋದಾದ್ರೆ, ಹೊಸಗನ್ನಡದ ಇತಿಹಾಸದಲ್ಲಿ ನವೋದಯ ಕಾಲದ ಸಾಹಿತ್ಯ ಏನಿದೆ ಅಲ್ವಾ, ತನ್ನದೇ ಆದಂತಹ ವೈಶಿಷ್ಟ್ಯವನ್ನ ಪಡೆದುಕೊಂಡಿದೆ. ಈ ಕಾಲದಲ್ಲಿದ್ದಂತಹ ಮಹತ್ವದ ಕವಿಗಳಲ್ಲಿ ದ.ರಾ ಬೇಂದ್ರೆಯವರು ಒಬ್ರು. ಇವರು ಭಾವಗೀತೆಗಳ ಸಮಗ್ರ ಬದುಕಿನ ಭಂಡಾರವನ್ನೇ ರಚನೆ ಮಾಡಿದ್ದಾರೆ ಅಂತ ಹೇಳಿ ಹೇಳ್ಬೋದು. ಇವರ ಕಾವ್ಯಗಳಲ್ಲಿ ಪ್ರಕೃತಿಯ ವರ್ಣನೆ ಇರುತ್ತೆ. ಅದು ಕೇವಲ ಪ್ರಕೃತಿ ವರ್ಣನೆ ಆಗಿರೋದಿಲ್ಲ, ಅದು ನಮ್ಮ ಜೀವನಕ್ಕೆ ನೀಡುವ ಒಂದು ಶಕ್ತಿ ಆಗಿರುತ್ತೆ. ಇದೇ ಹಿನ್ನೆಲೆನೆಲ್ಲ ಇಟ್ಕೊಂಡು ಬೆಳಗಿನ ಜಾವ ಎನ್ನುವ ಪದ್ಯವನ್ನ ರಚನೆ ಮಾಡಿದ್ದಾರೆ. ಬೆಳಗಿನ ಜಾವ ಅನ್ನೋ ಕವನ ಏನಿದೆಯಲ್ವಾ, ಇದು ಬೆಳಕನ್ನ ಅಥವಾ ಬೆಳಗನ್ನ ವರ್ಣಿಸುವ ಪದ್ಯ. ಇಲ್ಲಿ ಬೆಳಕನ್ನ ಮನ್ಮಥ ಮತ್ತೆ ಬೇಟೆಗಾರನಿಗೆ ಹೋಲಿಕೆಯನ್ನ ಮಾಡಲಾಗಿದೆ. ಪ್ರಾತಃ ಕಾಲದಲ್ಲೂ ಕೂಡ ನಿದ್ದೆ ಮಾಡುವ ತಾಮಸಿಗಳಾಗದೆ ಚೈತನ್ಯವುಳ್ಳ ಸಾತ್ವಿಕರಾಗಿ ಕಾರ್ಯತತ್ಪರಾಗಿ ಬದುಕಬೇಕೇವು ಅಂತ ಹೇಳಿ ಇಲ್ಲಿ ಕವಿ ಕರೆ ನೀಡಿದ್ದಾರೆ. ಅಂದ್ರೆ
ಪ್ರಾತಃ ಕಾಲದಲ್ಲಿ ಅಂದ್ರೆ ಬೆಳಗಿನ ಜಾವ ಯಾರು ಕೂಡ ಮಲಗಿ ನಿದ್ದೆ ಮಾಡಿ ಸೋಂಬೇರಿಗಳಾಗಬಾರ್ದು. ಅದ್ರ ಬದಲು ಬೆಳಗಿನ ಜಾವ ಬೇಗ ಎದ್ದು ಚೈತನ್ಯದಿಂದ ನೀವು ಕಾರ್ಯೋನ್ಮುಖರಾಗಬೇಕು, ನಿಮ್ಮ ಕೆಲಸಗಳನ್ನ ನೀವು ಮಾಡಬೇಕು ಅಂತ ಹೇಳಿ ಕವಿ ಇಲ್ಲಿ ಕರೆಯನ್ನ ನೀಡಿದ್ದಾರೆ. ಹಾಗೆ ಯೌವನದ ಸುಗ್ಗಿ ಜೀವಮಾನದಲ್ಲಿ ಒಂದೇ ಸಾರಿ ಬರೋ ಅಂಥದ್ದು. ಆದ್ದರಿಂದ ಅದರ ಸದುಪಯೋಗವನ್ನ ಪಡಿಸ್ಕೋಬೇಕು. ಯೌವನದಲ್ಲಿ ಎಲ್ರೂ ಕೂಡ ಕ್ರಿಯಾಶೀಲರಾಗಿರ್ಬೇಕು ಅನ್ನೋ ಆಶಯವನ್ನ ಈ ಪದ್ಯ ವ್ಯಕ್ತಪಡಿಸುತ್ತೆ. ನಾನು ಈಗಾಗ್ಲೇ ಹೇಳ್ದಂಗೆ ಬಾಲ್ಯ, ಯೌವನ, ಮುಪ್ಪು ಈ ಮೂರೂ ಹಂತಗಳನ್ನ ನೋಡ್ತೇವೆ. ಬಾಲ್ಯ ಕಲಿಕೆ ಮತ್ತೆ ಆಟಕ್ಕೆ ಸೀಮಿತವಾಗಿದ್ರೆ, ಯೌವನ ಅನ್ನೋದು ಶಕ್ತಿ, ಕನಸು ಹಾಗೆ ಸಾಧನೆಗೆ ದಾರಿಯನ್ನ ಮಾಡಿಕೊಡುತ್ತೆ. ಇನ್ನು ನಂತರ ಮುಪ್ಪಿನಲ್ಲಿ ಅನುಭವ ಮತ್ತೆ ವಿಶ್ರಾಂತಿಯನ್ನ ಪಡಿತಕ್ಕಂತಹ ಕಾಲ ಆಗಿರುತ್ತೆ. ಈಗ ಯೌವನಾವಸ್ಥೆನಲ್ಲಿ ಯುವಕರು ಯಾವ ರೀತಿ ಇರಬೇಕು ಅನ್ನೋದನ್ನ ಪ್ರಕೃತಿ ವರ್ಣನೆ ಹೊಂದಿಗೆ ಕಂಪೇರ್ ಮಾಡಿ ಇಲ್ಲಿ ದ ರಾ ಬೇಂದ್ರೆ ಅವರು ಹೇಳ್ತಾ ಇದ್ದಾರೆ. ಪದ್ಯ ಬೆಳಗುಜಾವ. ನನ್ನ ಪದ್ಯವನ್ನ ಒಂದ್ಸಾರಿ ಓದ್ತೇನೆ, ಎಲ್ರು ಕೂಡ ನೋಡ್ಕೊಳ್ಳಿ. ಏಳು ಚಿನ್ನ ಬೆಳಗಾಯ್ತು ಅಣ್ಣ, ಮೂಡಲವು ತೆರೆಯೇ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಹದು ಬಾನ ಬಣ್ಣ, ಜೇನ್ನೊಣದ ಎದೆಗೆ ಹೂಬಾಣ ಹೂಡಿ ಜುಮ್ಮೆಂದು ಬಿಟ್ಟ ಮಾರ, ಗುಡಿ ಗೋಪುರಕ್ಕೆ ಬಲೆ ಬೀಸಿ ಬಂದ ಆಗೋ ಬೆಳಕು ಬೇಟೆಗಾರ, ನಿಶ ಇಳಿದ ಉಷಯ ಎಳೆನಗೆಯ ಬಗೆಗೆ ಸೋತಿರಲು ಜಗವು ಸವಿಗೆ, ಕಣ್ಣೆದುರು ಬಂದು ಕಟ್ಟಿತ್ತು ಕನಸು ಕೂಗೊಂದು ಬಂತು ಕಿವಿಗೆ, ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ ಹುಸಿನಿದ್ದೆಗಿದ್ದೆ ಸಾಕು, ಈ ತುಂಬಿ ಬಾಳು ತುಂಬಿರುವ ತನಕ ತುಂತುಂಬಿ ಕುಡಿಯಬೇಕು, ಯಾವಾಗ ಕೋಳಿ ಕೂಗಿಹುದು ಹೇಳಿ ತಡವೇಕೆ ಪಾನ ಕೇಳಿ, ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ, ಜೀವನದ ನದಿಗೆ ಸೆಳವಿಹುದು ಮರಣ ಬಂದೀತು ಕ್ಷಣವು ಮರಳಿ ಹೋದವರು ತಿರುಗಿ ಬಂದಾರೆ ಅವರು ಬರಲಿಕ್ಕೂ ಇಲ್ಲ ಮರಳಿ, ಬಾನ್ ಹೊಗರಲುಂಟು ಮರ ಚಿಗುರಲುಂಟು ಬರಲುಂಟು ಸುಗ್ಗಿ ಮತ್ತೆ, ಮುಳುಗಿರಲಿ ಮುಪ್ಪು ಚಿಂತನದಿ ತಾನು ಹರೆಯಕ್ಕೆ ಬೇರೆ ಹೊತ್ತೆ. ತುಂಬಾನೇ ಅದ್ಭುತವಾದಂತಹ ಸಾಲುಗಳು ಇದು ಅಂತಾನೆ ಹೇಳ್ಬೋದು. ಇಲ್ಲಿ ಮಲಗಿರ್ತಕ್ಕಂತಹ ಒಬ್ಬ ಮಗುವನ್ನ ಅಥವಾ ಮಲಗಿರ್ತಕ್ಕಂತಹ ಯೌವನಾವಸ್ಥೆ ಯುವಕರನ್ನ ಯುವತಿಯರನ್ನ ಒಂದು ಹಿರಿಯ ಜೀವ ಎದ್ದೇಳಿಸ್ತಾ ಇದೆ. ಯಾವ ರೀತಿ? ಬೆಳಗ್ಗೆ ಆಯ್ತು ಎದ್ದೇಳಿ, ನೀವಿನ್ನೂ ಮಲಗಿದಿರಾ ಅಂತ ಹೇಳಿ ಎದ್ದೇಳಿಸ್ತಾ ಇದೆ ನೋಡಿ. ಏಳು ಚಿನ್ನ ಬೆಳಗಾಯ್ತು ಅಣ್ಣ, ಮೂಡಲವು ತೆರೆಯೇ ಕಣ್ಣ. ಇಲ್ಲಿ ಒಂದು ಹಿರಿಯ ಜೀವ ಕಿರಿಯ ಜೀವಕ್ಕೆ ಪ್ರೀತಿಯಿಂದ ಏನ್ ಹೇಳ್ತಾ ಇದೆ? ಏಳು ಚಿನ್ನ ಬೆಳಗಾಗಿದೆ ನೋಡಿ. ಇಲ್ಲಿ ಮೂಡಲವು ತೆರೆಯ ಕಣ್ಣ, ಮೂಡಲ ದಿಕ್ಕಿನಲ್ಲಿ ಈಗಾಗ್ಲೇ ಸೂರ್ಯ ತನ್ನ ಕಣ್ಣನ್ನ ತೆರೆದು ಉದಯಿಸಿದ್ದಾನೆ. ನೀನು ಎದ್ದೇಳು, ನೀನಿನ್ನ ಮಲ್ಕೊಂಡಿದ್ಯಾ, ಎದ್ದೇಳು. ನಕ್ಷತ್ರ ಜಾರಿ ತಮವೆಲ್ಲ ಸೋರಿ. ನೋಡಿ ಇಲ್ಲಿ ರಾತ್ರಿ ಹೊತ್ತು ಇದ್ದಂತಹ ನಕ್ಷತ್ರಗಳೇನಿದೆಯಲ್ವಾ ಅದೆಲ್ಲ ಪಕ್ಕಕ್ಕೆ ಸರಿದು ಹೋಗಿದೆ. ತಮವೆಲ್ಲ ಸೋರಿ, ತಮ ಅಂತ ಹೇಳಿದ್ರೆ ಕತ್ತಲು. ರಾತ್ರಿ ಹೊತ್ತು ಇದ್ದಂತಹ ಕತ್ತಲೆ ಎಲ್ಲ ಮಾಯ ಆಗಿದೆ. ರಾತ್ರಿ ಹೊತ್ತು ಆಕಾಶದಲ್ಲಿ ಇದ್ದಂತಹ ನಕ್ಷತ್ರಗಳೆಲ್ಲ ಪಕ್ಕಕ್ಕೆ ಸರಿದು ಬೆಳಕು ಬಂದಿದೆ. ಬಾನಿನಲ್ಲಿ ಬೆಳಕು ಮೂಡಿದೆ. ಮಿಗಿಲಹುದು ಬಾನ ಬಣ್ಣ, ಬಾನು ಬಣ್ಣವಾಗಿ ಕಾಣಿಸ್ತಾ ಇದೆ. ಹೇಗೆ ಕಾಣಿಸ್ತಾ ಇದೆ? ಜೇನ್ನೊಣದ ಹೆದೆಗೆ ಹೂ ಬಾಣ ಹೂಡಿ ಜುಮ್ಮೆಂದು ಬಿಟ್ಟ ಮಾರ. ಇಲ್ಲಿ ಹಗಲು ಅಥವಾ ಬೆಳಕು ಅನ್ನೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಮಾರ ಅಂದ್ರೆ ಮನ್ಮಥ. ಮನ್ಮಥ ಎನ್ನುವ ಒಬ್ಬ ಬೇಟೆಗಾರ ತಾನು ಹೂಬಾಣವನ್ನ ಬಿಟ್ಟು ಬೆಳಕು ಉದಯಿಸಿದೆ ಅನ್ನೋ ರೀತಿ ಬೆಳಗಿನ ಜಾವ ಕಾಣ್ತಾ ಇದೆ. ಗುಡಿ ಗೋಪುರಕ್ಕೆ ಬಲೆ ಬೀಸಿ ಬಂದ ಆಗೋ ಬೆಳಕು ಬೇಟೆಗಾರ. ಹಗಲು ಮೂಡಿದೆ, ಬೆಳಕು ಆವರಿಸಿದೆ. ಈ ಬೆಳಕು ಸಕಲ ಪ್ರದೇಶಗಳಲ್ಲೂ ಕೂಡ, ಎಲ್ಲಾ ಕಡೆ ಕೂಡ, ಗುಡಿ ಗೋಪುರಗಳಲ್ಲಿ ಎಲ್ಲಾ ಕಡೆ ಕೂಡ ಬೆಳಕು ಆವರಿಸಿದೆ. ಆ ಬೇಟೆಗಾರ ಹೊಡೆದಂತಹ ಬಾಣದಿಂದ ಕತ್ತಲು ಸರಿದು ಬೆಳಕು ಆವರಿಸಿದೆ. ಇಲ್ಲಿ ಬೆಳಕನ್ನ ಮನ್ಮಥನಿಗೆ ಹೋಲಿಕೆಯನ್ನ ಮಾಡಿರೋದನ್ನ ನೋಡ್ಬೋದು. ಒಂದು ಹಿರಿಯ ಜೀವ ಮಲಗಿರ್ತಕ್ಕಂತಹ ಮಕ್ಕಳಿಗೆ ಎದ್ದೇಳಿ ಬೆಳಕಾಗಿದೆ, ನಕ್ಷತ್ರಗಳು ಸರಿದು ಹೋಗಿದೆ, ಆಕಾಶದಲ್ಲಿದ್ದಂತಹ ಕತ್ತಲೆ ಮರೆಯಾಗಿದೆ, ಬೆಳಕು ಮೂಡಿದೆ, ಸೂರ್ಯ ಉದಯಿಸಿದ್ದಾನೆ, ನೀವಿನ್ನು ಮಲಗಿರ್ಬೇಡಿ, ಎದ್ದೇಳಿ ಅಂತ ಹೇಳಿ ಕರೆಯನ್ನ ಕೊಡ್ತಾ ಇದ್ದಾರೆ. ಇದು ಏನ್ ಮಾಡ್ಬೇಕು? ನಿಶ ಇಳಿದ ಉಷಯ ಎಳೆನಗೆಯ ಬಗೆಗೆ ಸೋತಿರಲು ಜಗವು ಸವಿಗೆ. ಇಲ್ಲಿ ನೋಡಿ ಬೆಳಗಿನ ಜಾವದ ಪ್ರಕೃತಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ನಿಶ ಇಳಿದ ಉಷೆ, ನಿಶ ಅಂತ ಹೇಳಿದ್ರೆ ರಾತ್ರಿ ಹೊತ್ತು ಇದ್ದಂತಹ ಕತ್ತಲೆ ಜಾರಿ ಹೋಗಿ ಬೆಳಗಿನ ಜಾವ ಬಂದಿದೆ. ಆ ಬೆಳಗಿನ ಜಾವ ಹೇಗಿದೆ ಅಂತ ಹೇಳಿದ್ರೆ ಎಳೆ ನಗೆಯನ್ನ ಸೂಸುತ್ತಾ ಜಗತ್ತು ಸುಂದರವಾಗಿ ಕಾಣ್ತಾ ಇದೆ. ಹಾಗೇನೆ ಪ್ರಕೃತಿನಲ್ಲಿ ಹೇಗೆ ಕತ್ತಲು ಸರಿದು ಬೆಳಕು ಬಂದಿದೆಯೋ ಹಾಗೆ ಅದೇ ರೀತಿ ನೀವು ಕೂಡ ಎದ್ದೇಳಿ,
ಕಣ್ಣೆದುರು ಬಂದು ಕಟ್ಟಿತ್ತು ಕನಸು ಕೂಗೊಂದು ಬಂತು ಕಿವಿಗೆ. ನೀವಿನ್ನು ಮಲಗಿ ಕನಸನ್ನ ಕಾಣ್ತಾ ಇರಬೇಡಿ. ನಿಮ್ಮ ಮುಂದೆ ನೀವು ಸಾಧಿಸಬೇಕಾದಂತ ವಿಷಯಗಳು ಸಾಕಷ್ಟಿದೆ. ಹಾಗಾಗಿ ನಿಮ್ಮ ಮುಂದೆ ಇರ್ತಕ್ಕಂತಹ ಕನಸುಗಳು ಈಡೇರ್ಬೇಕು ಅಂತ ಹೇಳಿದ್ರೆ ನೀವು ಎದ್ದು ಕೆಲಸವನ್ನ ಮಾಡಿ ಅನ್ನೋ ಒಂದು ಕೂಗು ಇಲ್ಲಿ ಮಲಗಿರುವವರ ಕಿವಿಗೆ ಬೀಳ್ತಾ ಇದೆ. ಹಾಗೆ ಏನ್ ಹೇಳ್ತಾ ಇದಾರೆ ನೋಡಿ, ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ ಹುಸಿ ನಿದ್ದೆಗಿದ್ದೆ ಸಾಕು. ಮಲಗಿರ್ತಕ್ಕಂತಹ ಮಕ್ಕಳೇ ಎದ್ದೇಳಿ, ಬೆಳಗಿನ ಜಾವ ಆಗ್ಬಿಟ್ಟಿದೆ, ಎದ್ದು ರಸ ಕುಡಿಯಿರಿ. ರಸ ಕುಡಿಯಿರಿ ಅಂದ್ರೆ ದ್ರವ ರೂಪದ ಯಾವುದಾದ್ರೂ ಒಂದು ಪಾನೀಯವನ್ನ ಸೇವಿಸಿ. ಕಾಫಿ ಆಗಿರ್ಬೋದು, ಟೀ ಆಗಿರ್ಬೋದು, ಹಾಲಾಗಿರ್ಬೋದು, ಏನೇ ಆಗ್ಲಿ ದ್ರವ ರೂಪದ ಒಂದು ಪಾನೀಯವನ್ನ ಸೇವಿಸಿ ಎದ್ದೇಳಿ. ಯಾಕೆ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಯಾವುದಾದ್ರೂ ನಾವು ಒಂದು ರಸವನ್ನ ಅಂದ್ರೆ ಕಾಫಿ, ಟೀ ಈ ತರದೇನಾದ್ರೂ ಕುಡಿದಾಗ ನಮಗೆ ಒಂದು ಎನರ್ಜಿ ಬರುತ್ತೆ ಅಲ್ವಾ. ಹಾಗಾಗಿ ರಸ ಕುಡಿಯಲೇಳಿ ಹುಸಿ ನಿದ್ದೆಗಿದ್ದೆ ಸಾಕು. ನಿಮ್ಗೆ ಎಚ್ಚರ ಆಗಿದ್ರು ಕೂಡ ಸುಮ್ನೆ ಹೊತ್ಕೊಂಡ್ ಮಲಗಬೇಡಿ. ನೀವು ಮಾಡ್ಬೇಕಾದಂತ ಕೆಲಸ ತುಂಬಾನೇ ಇದೆ. ಹಾಗಾಗಿ ನೀವು ನಿದ್ದೆಯನ್ನ ಮಾಡೋದು ಬಿಟ್ಟು ಎದ್ದೇಳಿ, ಎದ್ದು ರಸರೂಪದಲ್ಲಿ ಇರ್ತಕ್ಕಂತಹ ಯಾವ್ದಾದ್ರು ಒಂದು ಆಹಾರವನ್ನು ಸೇವಿಸಿ. ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಹಾಗೆ ನಿಮ್ಮ ಜೀವನ ಏನಿದೆಯಲ್ವಾ, ಈ ಜೀವನ ಅನ್ನೋ ರಸವನ್ನ ತುಂಬಿ ಕುಡಿಯಿರಿ ಎದ್ದೇಳಿ. ಎದ್ದ ತಕ್ಷಣ ಬರೀ ಕಾಫಿ ಟೀ ಕುಡಿಯೋದಷ್ಟೇ ಅಲ್ಲ, ನೀವು ಎದ್ದು ನಿಮ್ಮ ಜೀವನ ಎನ್ನುವ ರಸವನ್ನ ಕುಡಿಯಿರಿ. ನಿಮ್ಮ ಜೀವನದಲ್ಲಿ ಮಾಡ್ಬೇಕಾಗಿರೋ ಸಾಧನೆಯನ್ನ ಕಡೆ ಗಮನ ಕೊಡಿ ಅಂತೇಳಿ ಹೇಳ್ತಿದ್ದಾರೆ. ಆಗ ಕಿರಿಯರು ಇನ್ನ ಮಲ್ಗೆ ಇರ್ತಾರೆ, ಎದ್ದಿರಲ್ಲ. ಆಗ ಮತ್ತೆ ಹೇಳ್ತಾ ಇದ್ದಾರೆ ನೋಡಿ, ಯಾವಾಗ ಕೋಳಿ ಕೂಗಿಹುದು ಹೇಳಿ ತಡವೇಕೆ ಪಾನ ಕೇಳಿ. ನೋಡಿ, ಇಲ್ಲಿ ಕೋಳಿ ಕೂಗಿ ಎಷ್ಟೊತ್ತಾಯ್ತು, ಆದ್ರೆ ಇನ್ನೂ ನೀವು ಮಲಗಿದ್ದೀರಾ. ಹೀಗೆ ಮಲಗಬಾರ್ದು. ಬೇಗ ಎದ್ದೇಳಿ. ನೀವು ಬೇಗ ಎದ್ದು ಏನಾದ್ರೂ ಒಂದು ಆಹಾರವನ್ನ, ರಸ ರೂಪದಲ್ಲಿರ್ತಕ್ಕಂಥ ದ್ರವ ರೂಪದಲ್ಲಿರ್ತಕ್ಕಂಥ ಆಹಾರವನ್ನ ಸೇವಿಸಿ. ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ. ಬೇಗ ಎದ್ಬಿಟ್ಟು ಏನ್ ಮಾಡ್ಬೇಕು, ನಿಮ್ಮ ಜೀವನ ಎನ್ನುವ ಅಂಗಡಿಯ ಕದವನ್ನ ತೆರೆಯಿರಿ. ಬೇಗ ನೀವು ಅಂಗಡಿಯ ಕದವನ್ನ ತೆಗೆದು ನಿಮ್ಮ ಸಾಧನೆಯ ಮೆಟ್ಟಿಲನ್ನ ನೀವು ಹತ್ತಿ. ಜೀವನದ ನದಿಗೆ ಸೆಳವಿಹುದು ಮರಣ ಬಂದೀತು ಕ್ಷಣವು ಮರಳಿ ಹೋದವರು ತಿರುಗಿ ಬಂದಾರೆ. ನೋಡಿ, ಬೇಗ ಎದ್ದು ನಿಮ್ಮ ಪಾಲಿನ ಕೆಲಸವನ್ನ ನೀವು ಮುಗಿಸ್ಬಿಡಿ. ಯಾಕೆ ಅಂತ ಹೇಳಿದ್ರೆ ಜೀವನ ಎನ್ನುವ ನದಿಗೆ ಸೆಳವು ಇರುತ್ತೆ. ಜೀವನವನ್ನ ಇಲ್ಲಿ ನದಿಗೆ ಹೋಲಿಕೆ ಮಾಡಿದ್ದಾರೆ. ನದಿಗೆ ಹೇಗೆ ಪ್ರವಾಹ ಇರುತ್ತೋ ಅದೇ ರೀತಿ ಜೀವನಕ್ಕೂ ಕೂಡ ಪ್ರವಾಹ ಇರುತ್ತೆ. ಅಂದ್ರೆ ಈ ಜೀವಕ್ಕೆ ಯಾವಾಗ ಸಾವು ಸಂಭವಿಸುತ್ತೋ ಹೇಳಕ್ಕಾಗಲ್ಲ. ಮರಣ ಬಂದಿತ್ತು ಕ್ಷಣದೊಳಗೆ. ಈಗಿದ್ದವರು ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಇರೋದಿಲ್ಲ. ಹಾಗಾಗಿ ಜೀವನದಲ್ಲಿ ಯಾವ ಸಮಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಹಾಗಾಗಿ ನೀವು ನಿಮ್ಮ ಪಾಲಿನ ಸಾಧನೆಯನ್ನ ಮಾಡಿ ನೀವು ಮರಣವನ್ನ ಹೊಂದಬೇಕು. ಹಾಗಾಗಿ ಎಲ್ರು ಕೂಡ ಬೇಗ ಎದ್ದೇಳಿ, ಬೇಗ ಎದ್ದು ಸಾಧನೆ ಮಾಡಿ. ಏನಾದ್ರೂ ಮರಣ ಹೊಂದೋರು ವಾಪಸ್ ಬಂದು ಏನಾದ್ರೂ ಸಾಧನೆ ಮಾಡ್ತೀನಿ ಅಂದ್ರೆ ಸಾಧ್ಯ ಇದೆಯಾ? ಇಲ್ಲ. ಮರಣ ಬಂದಿತ್ತು ಕ್ಷಣವು ಮರಳಿ ಹೋದವರು ತಿರುಗಿ ಬಂದಾರೆ. ಮರಣ ಬಂದು ಒಬ್ಬ ವ್ಯಕ್ತಿ ತನ್ನ ಜೀವವನ್ನ ತ್ಯಾಗ ಮಾಡ್ಬಿಟ್ಟಿದ್ದಾನೆ. ಅವನು ಏನೂ ಸಾಧನೆ ಮಾಡದೆ ಹೋಗಿದ್ದಾನೆ. ಹಾಗಂತ ಅವನು ವಾಪಸ್ ಬಂದು ಸಾಧನೆ ಮಾಡಕ್ಕಾಗತ್ತಾ? ಇಲ್ಲ ಅಲ್ವಾ. ಹಾಗಾಗಿ ಅವರು ವಾಪಸ್ ಬರ್ತೀನಿ ಅಂದ್ರೂ ಬರೋದಕ್ಕಾಗಲ್ಲ. ನಿಮ್ಮ ಜೀವ ಇದ್ದಾಗ್ಲೇನೆ ನೀವು ಮಾಡ್ಬೇಕು ಅನ್ಕೊಂಡಿರೋ ಕೆಲಸವನ್ನ ಮಾಡಿ ಮುಗಿಸಿ ಅಂತ ಹೇಳಿ ಕರೆಯನ್ನ ಕೊಡ್ತಾ ಇದ್ದಾರೆ. ಹಾಗೆ ಕೊನೆಯದಾಗಿ ಏನ್ ಹೇಳ್ತಿದ್ರೆ ನೋಡಿ, ಬಾನ್ ಹೊಗರಲುಂಟು ಮರ ಚಿಗುರಲುಂಟು ಬರಲುಂಟು ಸುಗ್ಗಿ ಮತ್ತೆ. ಆಕಾಶ ಮತ್ತೆ ಮತ್ತೆ ಪ್ರಕಾಶಿಸ್ಬೋದು. ಹಗಲು ಕಳಿಯುತ್ತೆ, ರಾತ್ರಿ ಬರುತ್ತೆ, ರಾತ್ರಿ ಕಳಿಯುತ್ತೆ, ಹಗಲು ಬರುತ್ತೆ. ಹಲವಾರು ದಿನಗಳು ಬರ್ಬೋದು, ರಾತ್ರಿಗಳು ಬರ್ಬೋದು. ಮರ ಚಿಗುರಲುಂಟು, ಮರ ಒಣಗಿದಿರ್ತಃ ಮರ ಕೂಡ ಏನಾಗುತ್ತೆ, ಚಿಗಿತಕ್ಕಂತಹ ಕಾಲ ಬಂದೇ ಬರುತ್ತೆ. ಬರಲುಂಟು ಸುಗ್ಗಿ ಮತ್ತೆ, ಸುಗ್ಗಿ ಕಾಲ ಕೂಡ ಬಂದೇ ಬರುತ್ತೆ. ಒಂದ್ಸರಿ ಬರಗಾಲ ಇದ್ರೆ ಮತ್ತೊಂದ್ಸರಿ ಸುಗ್ಗಿ ಬಂದೇ ಬರುತ್ತೆ. ಆದ್ರೆ ಮುಳುಗಿರಲಿ ಮುಪ್ಪು ಚಿಂತನದಿ ತಾನು ಹರೆಯಕ್ಕೆ ಬೇರೆ ಹೊತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಒಮ್ಮೆ ಹೋದಂತಹ ಯೌವನಾವಸ್ಥೆ ಮರಳಿ ಪುನಃ ಬರೋದಿಲ್ಲ. ಹಾಗಾಗಿ ನೀವು ಮುಪ್ಪಿಗೆ ಹೋಗೋದಕ್ಕಿಂತ ಮುಂಚೆ, ಮುಪ್ಪಿಗೆ ಹೋಗಿ ಅಯ್ಯೋ ನಾನೇನು ಸಾಧನೆ ಮಾಡಿಲ್ಲ ಅಂತ ಹೇಳಿ ಚಿಂತೆ ಮಾಡೋ ಬದ್ದು, ಈಗ ಎಲ್ರು ಕೂಡ ಹರಿಯದರಲ್ಲಿದ್ದೀರಾ, ಯೌವನಾವಸ್ಥೆನಲ್ಲಿದ್ದೀರಾ. ಈಗಲೇನೆ ನೀವು ಏನಾದ್ರೂ ಸಾಧನೆಯನ್ನ ಮಾಡೋದಕ್ಕೆ ಎದ್ದೇಳಿ. ಆಗ ನೀವು ಹುಟ್ಟಿದಕ್ಕೂ ಸಾರ್ಥಕ ಆಗುತ್ತೆ. ನಿಮ್ಮ ಯೌವನದ ಜೀವನ ಸಾರ್ಥಕ ಆಗ್ಬೇಕು ಅಂತ ಹೇಳಿದ್ರೆ ನೀವು ಏನಾದ್ರೂ ಒಂದು ಕೆಲಸದಲ್ಲಿ ತೊಡಗಿರ್ಲೇಬೇಕು. ಯಾವುದಾದ್ರೂ ಒಂದು ಸಾಧನೆಯನ್ನ ಮಾಡಿರ್ಲೇಬೇಕು. ಹಗಲುಗಳು ಬರ್ತಾನೆ ಇರುತ್ತೆ. ಹಾಗೆ ಒಣಗಿದಂತಹ ಗಿಡ ಮತ್ತೆ ಚಿಗುರುತ್ತೆ, ಸುಗ್ಗಿ ಮತ್ತೆ ಬರುತ್ತೆ. ಆದ್ರೆ ಯೌವನಾವಸ್ಥೆ ಮತ್ತೆ ಬರುತ್ತಾ? ಬರೋದಿಲ್ಲ. ಹಾಗಾಗಿ ಈ ಯೌವನ ಅನ್ನೋ ಕಾಲಾವಧಿ ಮುಗಿಯೋಕ್ಕಿಂತ ಮುಂಚೆನೆ ನೀವು ನಿಮ್ಮ ಜೀವನದಲ್ಲಿ ಮಾಡ್ಬೇಕಾಗಿರೋ ಕೆಲಸಗಳನ್ನ ಮಾಡ್ಬಿಡಿ. ನಿಮ್ಮ ಸಾಧನೆಗಳನ್ನ ಮಾಡಿ ಮುಗಿಸಿ ಅಂತ ಹೇಳಿ ಕವಿ ದ.ರಾ ಬೇಂದ್ರೆಯವರು ಇಂದಿನ ಯುವಕರಿಗೆ, ಯುವತಿಯರಿಗೆ ಕರೆಯನ್ನ ಕೊಡ್ತಾ ಇದ್ದಾರೆ. ಯೌವನ ಅವಸ್ಥೆನಲ್ಲಿ ನಾವು
ಕನಸನ್ನ ಕಾಣಬೇಕು, ಸಾಧನೆಯನ್ನ ಮಾಡಬೇಕು. ಅದ್ರ ಬದಲು ಕಾಲಹರಣ ಮಾಡಿ ಮುಂದೆ ಮುಪ್ಪಿಗೆ ಹೋದಾಗ ನಾನು ಅದನ್ನ ಮಾಡ್ಲಿಲ್ಲ ಇದನ್ ಮಾಡ್ಲಿಲ್ಲ ಅಂದ್ರೆ ಮಾಡಕ್ಕಾಗತ್ತಾ? ಖಂಡಿತ ಆಗಲ್ಲ. ಹಾಗಾಗಿ ಮಾಡಬೇಕಾಗಿರೋ ಕೆಲಸವನ್ನ ಎಲ್ರೂ ಕೂಡ ಮಾಡಿ ಮುಗಿಸೇನೆ ಹೋಗ್ಬೇಕು ಅಂತ ಈ ಪದ್ಯದಲ್ಲಿ ಕರೆಯನ್ನ ಕೊಟ್ಟಿದ್ದಾರೆ. ಎಲ್ರಿಗೂ ಕೂಡ ಈ ಪದ್ಯ ಅರ್ಥ ಆಯ್ತು ಅನ್ಕೊಂಡು ತರಗತಿಯನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.